ಕರ್ನಾಟಕ ಕಂಡಂತಹ ಮತ್ತೊಬ್ಬ ದಾರ್ಶನಿಕ ಮುಸ್ಲಿಂ ಕವಿ ಅಂತಲೇ ಹೇಳಬೇಕು. ಅವರ ಒಂದು ಗೀತೆಗಳನ್ನು ನೋಡಿದಾಗ ನಮಗೆ ಕನಕದಾಸರು, ಪುರಂದರದಾಸರು ಇವರೆಲ್ಲರ ಒಂದು ನೆನಪು ಬಂದರೆ ಅದು ಆಶ್ಚರ್ಯ ಏನಿಲ್ಲ. ಅಂಥ ಮಹಾನ್ ಚೇತನ ಸಂತ ಶಿಶುನಾಳ ಶರೀಫ. ಸಂತ ಶಿಶುನಾಳ ಶರೀಫರ ಬಗ್ಗೆ ಈಗಾಗಲೇ ಕನ್ನಡ ಚಲನಚಿತ್ರ ಒಂದು ಕೂಡ ತಯಾರಾಗಿದೆ. ಟಿ.ಎಸ್. ನಾಗಾಭರಣ ಅವರ ನಿರ್ದೇಶನ, ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಇದರ ಸಂಗೀತ ನಿರ್ದೇಶಕರು ಸಿ. ಯಶವಂತ್. ಸಂತ ಶಿಶುನಾಳ ಶರೀಫರ ಕವಿತೆಗಳನ್ನು ಈ ಕಡೆ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕವನ್ನು ಬಿಟ್ಟು ನಮ್ಮ ಬೆಂಗಳೂರು ಕರ್ನಾಟಕದ ಕಡೆ ಪರಿಚಯ ಮಾಡಿಸಿ ಅವರಿಗೆ ಒಂದು ನೆಲೆಯನ್ನು ಕೊಡುವುದಕ್ಕಿಂತ ಒಂದು ಬೆಲೆಯನ್ನು ಕೊಟ್ಟಂತಹ ವ್ಯಕ್ತಿಗಳು ಇಬ್ಬರು ಅಂತ ಹೇಳಿದ್ರೆ, ಒಂದು ಡಾಕ್ಟರ್ ಎನ್. ಎಸ್. ಲಕ್ಷ್ಮೀನಾರಾಯಣ ಭಟ್ರು, ಇನ್ನೊಂದು ಆ ಗೀತೆಗಳನ್ನು ರಾಗ ಸಂಯೋಜನೆ ಮಾಡಿ ಹಾಡಿದಂತಹ ಡಾಕ್ಟರ್ ಸಿ. ಅಶ್ವಥ್ ಅವರು. ಸಿ. ಅಶ್ವಥ್ ಅವರ ರಾಗ ಸಂಯೋಜನೆಯಲ್ಲಿ ಸಂತ ಶಿಶುನಾಳ ಶರೀಫ ಚಿತ್ರದಲ್ಲಿ ಅಳವಡಿಸಿರ್ತಕ್ಕಂಥ ಶಿಶುನಾಳ ಶರೀಫರ ಒಂದು ತತ್ವಪದ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಈ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮತ್ತು ಸಂಗಡಿಗರು. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳು ವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿಯ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಮಗ್ಗದೊಳಿರುವ ಅಣ್ಣ ನನ್ನೆ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯು ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ.
ಕರ್ನಾಟಕ ಸಾಹಿತ್ಯ ಪ್ರಪಂಚದ ಹಿರಿಯ ಸಾಹಿತಿಗಳು ಶ್ರೀಯುತ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರನ್ನ ಈಗ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ತಮ್ಮ ಅನಿಸಿಕೆ 2 ನುಡಿಗಳಿಗಾಗಿ ಇದೀಗ ವೇದಿಕೆಯಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿ, ಹಿರಿಯ ಸಾಹಿತಿಗಳು, ಕಲಬುರಗಿ. ಈ ವೇದಿಕೆಯ ಒಂದು ಸುಂದರವಾದಂತಹ ಭಾವನಾಪ್ರದ ಅಧ್ಯಾತ್ಮದ ತುತ್ತ ತುದಿಗೆ ಮುಟ್ಟಿರ್ತಕ್ಕಂತಹ ಆನಂದ ಅದು ನಮಗೆ ಲಭ್ಯವಾಗಬೇಕಾದರೆ ಈ ರಂಗಸಜ್ಜಿಕೆ ಎಷ್ಟು ಸುಂದರವಾಗಿದೆ ಅಂದರೆ, ನಮ್ಮ ಮುಂದಿರ್ತಕ್ಕಂಥ ಈ ದೂರದರ್ಶನದ ವ್ಯವಸ್ಥೆಯಲ್ಲಿ ಬಿಂಬ ಮತ್ತು ಪ್ರತಿಬಿಂಬ, ನಮ್ಮಲ್ಲಿರ್ತಕ್ಕಂತಹ ಪ್ರತಿಬಿಂಬ ಏನಿದೆ ಅದು ಶ್ರೀಗುರ ಸ್ವರೂಪಿಯಾಗಿರ್ತಕ್ಕಂಥದ್ದು. ಪೂಜ್ಯ ಗುರುಗಳು ಎದುರಿಗೆ ಸಾನ್ನಿಧ್ಯ ವಹಿಸಿದ್ದಾರೆ. ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಯಂತ್ರ ವಿಧಾನದಲ್ಲಿ ನಮ್ಮ ಬಿಂಬ ಪ್ರತಿಬಿಂಬಗಳು ಕಾಣಿಸ್ತಾ ಇವೆ. ಗುರುಗಳು ಆಶೀರ್ವಚನ ಮಾಡ್ತಾ ಇರುವಾಗ ಅವರ 2 ಚಿತ್ರಗಳನ್ನು ನಾವು ನೋಡಿದ್ವಿ, ಒಂದು ಬಿಂಬ ಮತ್ತೊಂದು ಪ್ರತಿಬಿಂಬ. ಇಷ್ಟೆಲ್ಲ ಸಿದ್ಧ ಆಗಬೇಕಾದಂತಹ ಸಂದರ್ಭದಲ್ಲಿ ನಾಲ್ವಾರ್ ಕ್ಷೇತ್ರ ಇದು ಬರೀ ಕೇವಲ ಯಾವುದೋ ಒಂದು ಮಠಕ್ಕೆ ಸೀಮಿತವಾದದ್ದಲ್ಲ, ಇದು ವಿಶ್ವಮಠಕ್ಕೆ ಸೀಮಿತವಾದದ್ದು, ಅದಕ್ಕಿಂತ ದೂರ ಹೋಗಿರ್ತಕ್ಕಂಥದ್ದು ಅಂತ ಅನ್ನೋದಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಅಧ್ಯಾತ್ಮದ ಸಿದ್ಧಿಯಲ್ಲಿ ಮುಂದೆ ಸಾಗಿರ್ತಕ್ಕಂಥವರು ಆಗಿರ್ತಕ್ಕಂತಹ ಮಹೇಶ್ ಜೋಶಿ ಅವರೇನಿದ್ದಾರೆ, ಇವರು ಶಿಶುನಾಳ್ ಶರೀಫರಿಗೆ ಗುರುಗಳಾಗಿರ್ತಕ್ಕಂಥವರ ಮೊಮ್ಮಗ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅನ್ನುವಾಗ ಭಕ್ತಿ ಸಾಮ್ರಾಜ್ಯದ ಭಕ್ತಿ ವಾಹಿನಿಯನ್ನೇ ನಾಲ್ವಾರದಲ್ಲಿ ತುಂಬಿ ತುಳುಕಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಈ ಮಹೇಶ್ ಅವರು. ಇಲ್ಲಿ ಇವತ್ತು ನಾವೆಲ್ಲ ಈ ಸಮಾರಾಧನೆಯಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಅಧ್ಯಾತ್ಮದ ತೋಂಟ. ಆ ತೋಟದಲ್ಲಿ ಏನಾಗಿದೆ ಅಂತಂದರೆ ಅನುಭವ ಬಂದು ಸೇರಿದೆ. ಈ ಅನುಭವದಲ್ಲಿ ವಿಶ್ವಾತ್ಮ ಇದ್ದಾನೆ, ವಿಶ್ವ ಪ್ರೀತಿ ಇದೆ, ಇಲ್ಲಿ ಜಾತಿ ಭೇದಗಳಿಲ್ಲ ಅನ್ನೋದನ್ನು ತಾವು ನೋಡಿದ್ದೇವೆ. ಒಬ್ಬ ಸರಸ್ವತಿಯ ಪುತ್ರ ಸಾಹಿತ್ಯ ಶ್ರೀಕಾರ ಮಾಡಿರ್ತಕ್ಕಂಥ ಸ್ವಾಮಿಗಳು, ಅವರಲ್ಲಿ ಸಾಹಿತಿ ಇರುವುದರಿಂದ ಆ ಅಂತಃಕರಣ ಏನಿದೆ ತಾಯಿಯ ಅಂತಃಕರಣ ಇದೆ. ಗುರು ಅಂದರೆ ಯಾರು ಅಂದರೆ ತಾಯಿಯ ಮುಖಾಂತರವಾಗಿ ಸರಸ್ವತಿ ಆಗಲಿ, ಲಕ್ಷ್ಮಿ ಆಗಲಿ, ಭೂದೇವಿ ಆಗಲಿ, ಶ್ರೀದೇವಿ ಆಗಲಿ, ಎಲ್ಲ ದೇವಿಯರ ಅನುಗ್ರಹ ನಮಗಾಗ್ತದೆ. ಆದ್ದರಿಂದ ಕವಿರಾಜ ಮಾರ್ಗದ ನೆಲದಲ್ಲಿ ನಾವು ಪದನರಿದು ನುಡಿದುದನ್ನು ಆರೈಯಲು ಆರ್ಪರ್ ನಾಡವರ್ಗಳ್. ಆದ್ದರಿಂದ ನಾವು ಯಾವುದೇ ಮಾತಾಡಿದರೂ ಕೂಡ ತಿಳಿದು ಮಾತಾಡ್ತಕ್ಕಂಥವರು, ಮತ್ತು ಹೆಚ್ಚು ನಾವು ವೈಭವಕ್ಕೆ ಹೋಗ್ತಕ್ಕಂಥವರಲ್ಲ, ನಮ್ಮನ್ನು ಗುರುತಿಸುವಂಥ ಕೆಲಸವನ್ನು ಮಹೇಶ್ ಅಂತವ್ರು ಮಾಡಬೇಕಾಗಿದೆ. ಹೀಗಾಗಿ ಈ ಮಧುರವಿ ಮಂಜುಳ ಗಾನ ಏನಿದೆಯಲ್ಲ, ಮಧುರ ಅಂತಂದರೆ ಏನು ಅಂತಂದರೆ ಸತಿಪತಿ ಭಾವದ ಭಕ್ತಿಯ ಚಳವಳಿಯ ಒಂದು ದಾರ್ಶನಿಕತ್ವ. ಈ ಭಕ್ತಿ ಇದ್ದರೆ ಮಾತ್ರ ಪ್ರಪಂಚ ಸುಖವಾಗಿರ್ತದೆ ಅನ್ನೋದಕ್ಕೆ ಅಂಬೇಡ್ಕರ್ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಅದು ಹೇಗೆ ಅಂತಂದರೆ, ಅವರ ತಂದೆ ರಾಮ್ಜಿಯವರು ಕಬೀರ್ ದಾಸರ ಭಕ್ತರು. ಭಜನೆ ದಿನ ನಡೀತಕ್ಕಂಥದ್ದು. ಆ ಭಜನೆಯ ಮಧ್ಯದಲ್ಲಿ ಅಂತರಂಗದ ಪರಿಶೀಲನೆ ಉಂಟಾಗಿ ನಾವು ಜಗತ್ತಿಗೆ ಏನು ಮಾಡಬೇಕು ಅನ್ನುವಂಥದ್ದನ್ನು ದೊಡ್ಡ ಸಂವಿಧಾನವನ್ನು ಕೊಡಲಿಕ್ಕೆ ಕಾರಣ ಈ ಭಕ್ತಿ ಚಳವಳಿಯ ಒಂದು ಮಹಿಮೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನೀವೆಲ್ಲ ಚಪ್ಪಾಳಿ ತಟ್ತೀರಿ ಅಂತ ಅನ್ನಿಸ್ತದೆ. ಇದು ಭೀಮಾ ನದಿಯ ತೀರ, ಚಂದ್ರಲಾ ಪರಮೇಶ್ವರಿಯ ಸನ್ನಿಧಾನ, ಬುದ್ಧ ವಿಹಾರದ ಸಂದರ್ಭ, ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಭೀಮಾ ನದಿ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭೀಮಾ ನದಿ ಒಂದು ಕಾಲಕ್ಕೆ ಮಹಾನದಿ. ಇದು ಈ ನದಿಯ ದಂಡೆಯ ಮೇಲೆ ಸಂಸ್ಕೃತಿ ಅರಳಿದೆ, ಸದ್ಭಾವ ಅರಳಿದೆ, ವಿಶ್ವ ಸಂಸ್ಕೃತಿ ಅರಳಿದೆ. ಹೀಗಾಗಿ ಈ ತೋಂಟ ಶ್ರೀಗಳವರ ಈ ನಾಲ್ವಾರ ಕ್ಷೇತ್ರ ಏನಿದೆಯಲ್ಲ, ಈ ನಾಲ್ವಾರ ಕ್ಷೇತ್ರ ಅನ್ನುವುದೇ ನಮ್ಮ ಅನುಭವದ ಅಧ್ಯಾತ್ಮದ ದಿವ್ಯ ತೋಟ. ಇಲ್ಲಿರ್ತಕ್ಕಂಥದ್ದು ಅನುಭವ, ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಅನುಭಾವಿಗಳು. ಆದ್ದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಇಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ, ಈ ಮಧುರವಿ ಮಂಜುಳಾ ಗಾನ ಏನಿದೆಯಲ್ಲ, ನಮ್ಮ ಪರಂಪರೆಯನ್ನು, ನಮ್ಮ ಸಾತ್ವಿಕತೆಯನ್ನು, ನಮ್ಮ ತಾಯಿಯ ಆಶೀರ್ವಾದವನ್ನು ಕೊಡಲಿಕ್ಕೆ ನಮ್ಮನ್ನು ಕರೆಕೊಂಡು ಹೋಗ್ತಾ ಇದೆ. ಆದ್ದರಿಂದ ಸಂಸ್ಕೃತಿಯ ವಿಕಾಸಕ್ಕಾಗಿ, ಪುನರುತ್ಥಾನಕ್ಕಾಗಿ ಇಂಥ ಕಾರ್ಯಕ್ರಮ ಯಶಸ್ವಿ ಆಗ್ತವೆ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಆಲಯವು ಬಯಲು ಎರಡೂ ಮಾತ್ರ
ನಮ್ಮ ಸೃಷ್ಟಿಕರ್ತ ಮತ್ತು ಕಾಯ್ತಕ್ಕಂಥವರು ಯಾರ್ಯಾರು ಅಂತಂದರೆ ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಮಹೇಶ್ವರರಿಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ಈ ಅವಕಾಶ ಕೊಟ್ಟದ್ದಕ್ಕೆ ನಾನು ಮತ್ತೊಮ್ಮೆ ಶ್ರೀಗಳವರ ಸಮ್ಮುಖದಿಂದ ಇಡೀ ವಿಶ್ವಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪುರಾಣದಲ್ಲಿ ಪಾರ್ವತಿ ಈಶ್ವರನನ್ನು ಲಗ್ನ ಆಗಬೇಕು ಅಂತ ಭಾಳ ಇಷ್ಟಪಡ್ತಾಳೆ. ಅವಳು ಎಷ್ಟು ಅಂದರೆ ಆ ಕಾಲದಲ್ಲೂ ಪ್ರೇಮ ವಿವಾಹ ಅನ್ನೋದಿತ್ತು ಅಥವಾ ಲವ್ ಮಾಡೋದು ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಪಾರ್ವತಿ ಈಶ್ವರನ ಒಂಥರಕ್ಕೆ ಪ್ರೇಮಿಸಿದ್ಲು ಮನಸ್ಸಿನಲ್ಲೇ, ಅಂದರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಭಾವನೆ, ಒಂದು ಪ್ರೀತಿ ಇತ್ತು ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ನಾರದ ಒಂದ್ಸಲಿ ಬರ್ತಾನೆ. ಅವನ ಹತ್ರ ಏನಿದೆ ಅಂತ ಮದುವೆ ಮಾಡ್ಕೊಳ್ತೀಯ, ಅವನಿಗೆ ಹಾಕ್ಯಳಕ್ಕೆ ಒಂದು ಬಟ್ಟಿಲ್ಲ, ಚರ್ಮ ಸುತ್ಕೊಂಡಿದ್ದಾನೆ, ಅಲ್ಲೆಲ್ಲ ಬರೀ ಮಂಜಿನ ಗೆಡ್ಡೆಗಳ ಮಧ್ಯ ಇದ್ದಾನೆ. ಆದರೆ ವಿಷ್ಣು ನೋಡು, ವಿಷ್ಣು ಅವನ ಅಲಂಕಾರ ಪ್ರಿಯ, ಅವನ್ನ ಯಾಕೆ ನೀನು ಇಷ್ಟಪಡಬಾರ್ದು ಅಂತ ಹೇಳಿದಾಗ ಅವನು ಹೇಳ್ತಾನೆ ವನಮಾಲಿ ವೈಕುಂಠಪತೆ ಅಂತ. ಇವನು ಹೇಳ್ತಾನೆ, ಇಲ್ಲ ಪೂಜ್ಯರೇ, ನೀವು ಹೇಳ್ತಿರೋ ತಪ್ಪು, ನನ್ನ ಶಿವ, ನನ್ನ ಆರಾಧ್ಯ ದೈವ ಘನಶೂಲಿ ಕೈಲಾಸಪತೆ ಅಂತಕ್ಕಂಥ ಅವಳು ಸವಾಲಿನ ಒಂದು ಹಾಡಿದೆ ಇಲ್ಲಿ. ಇದನ್ನು ಚಿ ಸದಾಶಿವಯ್ಯ ಬರೀತಾರೆ. 1967ರಲ್ಲಿ ಬಂದಂತಹ ಪಾರ್ವತಿ ಕಲ್ಯಾಣ ಅನ್ನೋ ಚಿತ್ರದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರಿಗೆ ಗೀತನ ಹಾಡ್ತಾರೆ, ಚಂದ್ರಕಲಾ ಮತ್ತು ಉದಯ್ ಕುಮಾರ್ ಅವರ ಅಭಿನಯಕ್ಕೆ. ಸ್ನೇಹಿತರು, ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಯಾದಗಿರಿಯ ಭಾಗ್ಯಶ್ರೀ ಜೋಶಿ ಮತ್ತು ಗುಲ್ಬರ್ಗದ ಇಬ್ರಾಹಿಂ ಜಿ ಅವರು. ಸಂಗೀತ ನಿರ್ದೇಶನ GK ವೆಂಕಟೇಶ್. ವನಮಾಲಿ ವೈಕುಂಠಪತಿ. ಹಾಗಲ್ಲ ಪೂಜರೆ, ಘನಶೂಲಿ ಕೈಲಾಸಪತಿ. ವನಮಾಲಿ ವೈಕುಂಠಪತಿ. ಘನಶೂಲಿ ಕೈಲಾಸಪತಿ. ಚಂದನ ಲೇಪಿತ ಕೌಸ್ತುಭಧಾರಿ. ಚಂದನ ಲೇಪಿತ ಕೌಸ್ತುಭಧಾರಿ. ಭಸ್ಮ ವಿಭೂಷಿತ ಯೋಗ ವಿಹಾರಿ. ಭಸ್ಮ ವಿಭೂಷಿತ ಯೋಗ ವಿಹಾರಿ. ವರ ಪೀತಾಂಬರಧಾರಿ. ಗಜ ಚರ್ಮಾಂಬರಧಾರಿ. ಗಜ ಚರ್ಮಾಂಬರಧಾರಿ. ಘನಶೂಲಿ ಕೈಲಾಸಪತಿ. ವನಮಾಲಿ ವೈಕುಂಠಪತಿ. ಮಣಿಗಣಭೂಷಿತ ರತ್ನಾಭರಣ. ಸುರನರ ವಂದಿತ ಗರುಡ ವಾಹನ. ಮಣಿಗಣಭೂಷಿತ ರತ್ನಾಭರಣ. ಸುರನರ ವಂದಿತ ಗರುಡ ವಾಹನ. ಭೋಗಿರಾಜ ಭವತಾರಕನೇ. ಶ್ರೀಧರ ಸುಂದರ ಕಮಲಾಕ್ಷ. ವನಮಾಲಿ ವೈಕುಂಠಪತೆ. ಘನಶೂಲಿ ಕೈಲಾಸಪತಿ.
ನೀನ ಸುಗಾತ್ರ ವಂದಿಪೆ ನಿನಗೆ ನೀನ ಸುನೇತ್ರ ಪರಮಾತ್ಮ ಮುರವೈದೆ ಪರಮಾತ್ಮ ಪುರವೈರೆ ಪರಮಾತ್ಮ ಪುರವೈರೆ ಘನಶೂಲಿ ಕೈಲಾಸಪತೆ ವನಮಾಲೆ ವೈಕುಂಠಪತೆ ಘನಶೂಲಿ ಕೈಲಾಸಪತೆ ಸನ್ಮಾನ್ಯ ಸಾಹಿತಿಗಳಾದಂಥ ವಸಂತ ಕುಷ್ಟಗಿಯವರು ಮಾತನಾಡ್ತಾ ಒಂದು ವಿಚಾರವನ್ನು ಹೇಳಿದರು. ಭೀಮಾ ನದಿ ತೀರ ಈ ಒಂದು ಕಲಬುರಗಿ ಜಿಲ್ಲೆ ಅಂತ. ಇದನ್ನು ಒಂಥರದಲ್ಲೇ ಹೇಳ್ತಾರೆ, ಈ 5 ನದಿಗಳು ಇರತಕ್ಕಂಥ ಒಂದು ಸ್ಥಳ ಕೂಡ ಕಲಬುರಗಿ ಜಿಲ್ಲೆ. ಇಲ್ಲಿ ಸುಮಾರು ಈಗೊಂದು 4 ವರ್ಷದ ಹಿಂದೆ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಹತ್ಯಾಕಾಂಡ ನಡೀತು. ನಮ್ಮ ಸಿನಿಮಾದಾರ ಭಾಳ ಬುದ್ಧಿವಂತರು. ಏನಾರ ಎಲ್ಲಾರ ಒಂದು ಘಟನೆ ನಡೀತು ಅಂದರೆ ಅದನ್ನು ಇಮಿಡಿಯೇಟಾಗಿ ಕ್ಯಾಶ್ ಮಾಡ್ಕೊಂಬಿಡ್ತಾರೆ, ಏನಾರ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಯಾಕಂದರೆ ಇವತ್ತೇನಾಗ್ಬಿಟ್ಟೈತೆ, ಈ ಸಿನಿಮಾ ತೆಗೆಯೋದು ಒಂದು ಉದ್ಯೋಗ ಆಗಿರೋದ್ರಿಂದ ಒಂದು ಘಟನೆನ ಅವರು ಕ್ಯಾಶ್ ಮಾಡ್ಕೊತಾರೆ. ಹಾಗೆ ಇವರು ಕ್ಯಾಶ್ ಮಾಡ್ಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಭೀಮಾ ತೀರದಲ್ಲಿ ಯಾವುದೋ ಒಂದು ಮಾನವ ಹತ್ಯಾಕಾಂಡ ನಡೀತು. ಸುಮಾರು ಜನನ್ನ ಕೊಲೆ ಮಾಡಿದಂಥ ಒಂದು ಘಟನೆ ನಡೆದಾಗ ಯಾರೋ ಪುಣ್ಯಾತ್ಮ ಅದನ್ನು ಸಿನಿಮಾನೇ ತೆಗೆದುಬಿಟ್ಟ, ಭೀಮಾ ತೀರದ ಹಂತಕರು ಅಂತ ಹೇಳಿಬಿಟ್ಟು. 2012ರಲ್ಲಿ ಈ ಸಿನಿಮಾ ತೆರೆಗೆ ಬರುತ್ತೆ. ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನು ಬರೆದು, ಅಭಿಮಾನ್ ರಾಯ್ ಅವರ ಸಂಗೀತ ನಿರ್ದೇಶನ ಮಾಡಿ, ಎಲ್ಲ ರಾಮು ಮತ್ತು ಜಿ ಮೂರ್ತಿ ಅವರು ಹಾಡಿರ್ತಕ್ಕಂಥ ಒಂದು ಹಾಡು ಗಡಗಡ ನಡಗಿಸೋ ಭದ್ರ, ಗುಡುಗುಡು ನಡಗಿಸೋ ರುದ್ರ ಅಂತಕ್ಕಂಥ ಒಂದು ಹಾಡನ್ನು ಇದನ್ನು ನೃತ್ಯದ ಮೂಲಕ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ವೀರು ಡ್ಯಾನ್ಸ್ ಗ್ರೂಪ್ ಕಲಬುರ್ಗಿ ಅವರು. ಇದರ ನೃತ್ಯ ಸಂಯೋಜನೆ ವೀರು ನಾಟಿಕರ್. अर्थोन्मिलितनेत्रं सर्वाभरण संयुक्तं शूलञ्च अभयहस्तं वनमन्दार पुष्पा निन्न पाद कमलके निन्न नाम स्मರಣೆ ಸಾಕು ನಮ್ಮ ಜನ್ಮಕ್ಕೆ ಕಾಯಬೇಕು ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಶ ಮರಕತ ಮಣಿ ನೀಲ ಮಹಾಸಂಭವ
ಪಾಶಂ ಇಂಗಿಣಿ ಜಲಮಾಲಂ ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ ವಂಶ ವಂಶಗಳಿಗೂ ನಿನ್ನ ನೆರಳ ನೀಡುವೆ ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ